ನೋಡಿ, ಸೂರ್ಯನ ರಥಕ್ಕೆ ಒಂದೇ ಚಕ್ರ. ಅವನು ಒಂದೇ ಚಕ್ರದಲ್ಲಿರುವಂಥ ರಥದಲ್ಲಿ ಅವನು ಪ್ರಯಾಣವನ್ನು ಮಾಡುವಂಥದ್ದು ನಿತ್ಯ. ಆದ್ರೆ ನಾವಿಲ್ಲಿ ದೇವಸ್ಥಾನ ಇದು ನಾವು ಸಿಂಬಾಲಿಕ್ ಆಗಿ ತಗೊಂಡಿದ್ದೀವಿ. 4 ಚಕ್ರಗಳನ್ನು ಯುಗದ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ದೀವಿ. ಆದ್ರೆ ಮೂಲ ವಿಗ್ರಹ ಏನಿದೆಯಲ್ಲ, ಮೂಲ ವಿಗ್ರಹಕ್ಕೆ ಒಂದೇ ಚಕ್ರ ಇರೋದು, ಪೀಠದಲ್ಲಿ ಇದೆ ಅದು. ಅದು ಎದುರುಗಡೆ ಕಾಣಿಸಲ್ಲ, ಸೈಡಿಗಿದೆ. ಸೈಡಿಗಿರೋದ್ರಿಂದ ಅದು ಒಂದೇ ಚಕ್ರದಲ್ಲಿ ಇರುವಂಥದ್ದು. ಏಕಚಕ್ರ ನಗರ, ಏಕಚಕ್ರ ನಗರದಲ್ಲಿ ಏಕಚಕ್ರದ ರಥದಲ್ಲಿ ಹೋಗುವಂತ ಸೂರ್ಯನ ಪ್ರತಿಷ್ಠಾಪನೆ ಆಗಿದೆ. ಇವೆಲ್ಲವೂ ಒಂದು ರೀತಿ ಕಾಕತಾಳೀಯವಾಗಿ ಅದು ಸಹಜವಾಗಿ ಯೂನಿವರ್ಸ್ ಪ್ಲಾನ್. ಯೂನಿವರ್ಸ್ ಪ್ಲಾನ್. ಹೌದು, ಯೂನಿವರ್ಸ್ ಪ್ಲಾನ್. ಅದು ಕಾಸ್ಮಿಕ್ ಎನರ್ಜಿ ಅದನ್ನ ಒಂದು ಈ ಒಂದು ಕ್ರಿಯೆನ ಆಗಕ್ಕೆ ಮಾಡಿಕೊಟ್ಟಿದೆ. ಮತ್ತೆ ಇನ್ನೂ ಒಂದು, ಈಗ ನಾವೇನು ನಿಂತಿದ್ದೀವಲ್ಲ, ಈ ಜಾಗ ಒಂದು ಹಿಂದೆ ಬಹಳ 1000-2000 ವರ್ಷಗಳ ಹಿಂದೆ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಇದು ಒಂದು ಊರಾಗಿತ್ತು ಅಂತ ಹೇಳ್ತಾರೆ. ಈಗ ನಾವು ಇಲ್ಲಿ ನಿಂತಿರುವಂಥ ಜಾಗದಲ್ಲಿ ಹಿಂದೆ ಒಂದು ದೇವಸ್ಥಾನ ಇತ್ತು ಅಂತಲೂ ಹೇಳ್ತಾರೆ. ಇಲ್ಲಿ ಅಂದ್ರೆ ಇದೇ ಭಾಗದಲ್ಲಿ ನಾನು ಕೂಡ ಅದನ್ನ ಗಮನಿಸಿದ್ದೆ. ಏನನ್ನು ಗಮನಿಸಿದ್ದೆ ಅಂದ್ರೆ, ಇಲ್ಲಿ ನಾವು ಎಂಟ್ರಿ ಆಗ್ತೀವಲ್ಲ, ಒಳಗಡೆಗೆ ಪ್ರವೇಶ ಆಗುವಂತ ಸಂದರ್ಭದಲ್ಲಿ ಆಗಿನ ದೇವಸ್ಥಾನದ ಕಲ್ಲುಗಳು ಇದ್ದಿದ್ದನ್ನ ನಾನು ನೋಡಿದ್ದೆ. ಇದು ಪಾಯ ಎಲ್ಲ ತೆಗಿಬೇಕಾದ್ರೆ? ಪಾಯ ಅಲ್ಲ, ಆ ಕಲ್ಲುಗಳನ್ನ ಹಾಗೆ, ಆ ಚಪ್ಪಡಿ ಕಲ್ಲುಗಳನ್ನ ಹಾಗೆ ಬಿಟ್ಟಿದ್ದು, ಕರಿ ಕಲ್ಲುಗಳವು. ಹಾಗೆ ಇದೇ ತೋಟದ ಕೆಳಗಡೆ ನಾವು ಹೋದ್ರೆ ಒಂದು ಕಲ್ಯಾಣಿ ಇದೆಯಾ, ಅಂದ್ರೆ ಮುಚ್ಚಿಬಿಟ್ಟಿದ್ದಾರೆ, ಯಾವಾಗಲೂ ಮುಚ್ಚಿದ್ದಾರೆ. ಆದ್ರೆ ಅದರ 2 ಕಲ್ಲುಗಳು ಹಾಗೆ ಇದೆ. ಆ ದೇವಸ್ಥಾನಕ್ಕೆ ಬಾವಿಯನ್ನು ನೀರನ್ನ ತಂದು ಹಾಕ್ತಿದ್ರಲ್ಲ ಸೇದ್ಕೊಂಡು, ಆ ಬಾವಿದ ಕಲ್ಲುಗಳು ಇನ್ನೂ ಹಾಗೆ ಇದೆ, ಅದ್ರ ಮುಚ್ಚಿದ್ದಾರೆ ಅದನ್ನ. ಸೊ ಹೀಗೆ ಬಹುಶಃ ಇದು ಹಿಂದೆ ಯಾವುದೋ ಒಂದು ಒಳ್ಳೆ ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧವಾದ ಒಂದು ಸ್ಥಳ ಇತ್ತು. ಅದಕ್ಕೋಸ್ಕರ ಮತ್ತೆ ಸೂರ್ಯ ಭಗವಂತ ಇಲ್ಲಿ ಬಂದು ನಿಲ್ಲಿಸಿದ್ದಾರೆ.